ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರೆಂದು ಭಾವಿಸುತ್ತೇನೆ. ನಾನು ಇಂದು ನಮ್ಮ ದೈನಂದಿನ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುವ ಒಂದು ವಸ್ತು ಅಂದರೆ ಗಣಕಯಂತ್ರ ಇದರ ಬಗ್ಗೆ ಹೇಳಲಿದ್ದೇನೆ. ಕಂಪ್ಯೂಟರ್ ಎಂದರೆ ದತ್ತಾಂಶವನ್ನು ಸಂಸ್ಕರಿಸುವ ಮತ್ತು ಸಂಗ್ರಹಿಸುವ ಒಂದು ಎಲೆಕ್ಟ್ರಾನಿಕ್ ಸಾಧನವಾಗಿದ್ದು, ಇದು ಸೂಚನೆಗಳ ಪ್ರಕಾರ ಗಣಿತದ ತಾರ್ಕಿಕ ಮತ್ತು ಕಾರ್ಯಗಳನ್ನು ನಿರ್ವಹಿಸುತ್ತದೆ. ವೇಗ ಮತ್ತು ನಿಖರತೆಯಿಂದ ಮಾಹಿತಿಯನ್ನು ನೀಡುತ್ತದೆ. ಇದರ ಮುಖ್ಯ ಭಾಗಗಳೆಂದರೆ CPU, ಮೆಮೊರಿ, ಹಾರ್ಡ್ ಡ್ರೈವ್, ಮಾನಿಟರ್, ಕೀಬೋರ್ಡ್ ಮತ್ತು ಮೌಸ್. ಕಂಪ್ಯೂಟರ್ನ ಮುಖ್ಯ ಭಾಗಗಳು: CPU ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, RAM ರ್ಯಾಂಡಮ್ ಎಕ್ಸೆಸ್ ಮೆಮೊರಿ, ಹಾರ್ಡ್ ಡ್ರೈವ್, ಮಾನಿಟರ್, ಕೀಬೋರ್ಡ್ ಮತ್ತು ಮೌಸ್. ಕಂಪ್ಯೂಟರ್ನ ಉಪಯೋಗಗಳು: ದೈನಂದಿನ ಕೆಲಸ, ಟೈಪಿಂಗ್, ಇಮೇಲ್ ಕಳುಹಿಸುವುದು, ವೆಬ್ ಬ್ರೌಸಿಂಗ್ ಇತ್ಯಾದಿ. ವ್ಯಾಪಾರ ಮತ್ತು ವಿಜ್ಞಾನ, ಸಂಕೀರ್ಣ ಲೆಕ್ಕಾಚಾರಗಳು, ಸಂಶೋಧನೆಗಳು, ಡೇಟಾ ವಿಶ್ಲೇಷಣೆ ಇತ್ಯಾದಿ. ಆಧುನಿಕ ಜಗತ್ತಿನಲ್ಲಿ ಕಂಪ್ಯೂಟರ್ ಇಲ್ಲದೆ ಜೀವನವನ್ನು ಕಲ್ಪಿಸಿಕೊಳ್ಳುವುದು ಕಷ್ಟ. ಇದು ಮಾಹಿತಿಯನ್ನು ತ್ವರಿತವಾಗಿ ಸಂಸ್ಕರಿಸುವ ಮತ್ತು ಶೇಖರಿಸುವ ಸಾಮರ್ಥ್ಯದೊಂದಿಗೆ ಮಾನವನ ದಕ್ಷತೆಯನ್ನು ಹೆಚ್ಚಿಸಿದೆ. ತಾಂತ್ರಿಕ ಪ್ರಗತಿಯೊಂದಿಗೆ ಕಂಪ್ಯೂಟರ್ಗಳು ದೈನಂದಿನ ಜೀವನದ ಅವಿಭಾಜ್ಯ ಅಂಗವಾಗಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳನ್ನು ತಂದಿದೆ. ಹೇಗಿತ್ತು ಇವತ್ತಿನ ಈ ವಿಷಯ? ಹೀಗೆ ಅನೇಕ ಹೊಸ ವಿಚಾರ ತಿಳಿದುಕೊಳ್ಳಲು